ಆರನೇದಾಗಿ ಕನ್ಯಾ ರಾಶಿ. ಈ ವರ್ಷ ಕನ್ಯಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಆ ಕನ್ಯೆಯ ಅನುಗ್ರಹದಿಂದ ಯಾರ್ಯಾರು ಹೊರಗಳಿರ್ತಾರೆ ಅವರಿಗೆಲ್ಲ ಶೀಘ್ರವಾಗಿ ವಿವಾಹ ಆಗುತ್ತೆ, ಕಂಕಣ ಭಾಗ್ಯವೂ ಸಿಗುತ್ತೆ. ಈಗ 35-40 ವರ್ಷದವರೆಲ್ಲ ಇರ್ತಾರೆ ಕನ್ಯಾ ರಾಶಿಯಲ್ಲಿ ಅಂಥವ್ರಿಗೆ ಈ ವರ್ಷ ತಾವು ಪ್ರಯತ್ನ ಪಟ್ಟರೆ ಜೂನ್ ಜುಲೈಯಿಂದ ಅವರಿಗೆ ಒಳ್ಳೆ ಕನ್ಯೆಯು ಸಿಗ್ತಾಳೆ, ಕನ್ಯಾ ಆಕರ್ಷಣೆ ಆಗುತ್ತೆ ಈ ವರ್ಷ. ಆದ್ದರಿಂದ ಸ್ವಯಂವರ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿ. ಮತ್ತು ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ತಾವು ಏನೇ ವಿಧವಾದಂಥ ಕೆಲಸದಿಂದ ಹೊರ ದೇಶಕ್ಕೆ ಹೋಗುವಂತಹ ಒಂದು ಸುಸಂದರ್ಭವು ಒದಗಿ ಬರುತ್ತೆ. ಅದರಿಂದ ನಿಮಗೆ ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ. ಈ ವರ್ಷ ದುಡ್ಡು ಕಾಸು ವ್ಯವಹಾರ ಎಲ್ಲ ಚೆನ್ನಾಗಿ ಒದಗಿ ಬರುತ್ತೆ. ಸ್ವಲ್ಪ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಎಲ್ಲ ಕಾಣುತ್ತೆ. ಹಾಗಂತ ಆ ದುಡ್ಡನ್ನೆಲ್ಲ ಹಾಳು ಮಾಡಲಿಕ್ಕೆ ಹೋಗಬೇಡಿ, ಎಲ್ಲ ಸಂರಕ್ಷಣೆ ಮಾಡ್ಕೊಳ್ಳಿ. ತಾವು ಈ ವರ್ಷ ಯಾವ ಕ್ಷೇತ್ರ ದರ್ಶನವನ್ನು ಮಾಡಬೇಕು ಅಂತಂದರೆ ಶ್ರೀರಂಗಂನಲ್ಲಿರ್ತಕ್ಕಂಥ ರಂಗನಾಥನನ್ನು ದರ್ಶನ ಮಾಡಿ. ಆ ರಂಗನಾಥನ ದರ್ಶನದಿಂದ ತಮಗೆ ಅನುಗ್ರಹವೂ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ. ತಾವು ಈ ವರ್ಷ ಯಾವ ದೇವರನ್ನು ಪೂಜೆ ಮಾಡಿದ್ರೆ ನಮಗೆ ಕನ್ಯಾ ರಾಶಿಯವರಿಗೆ ಒಳ್ಳೆಯದು ಅಂತಂದರೆ ಗೌರಿಯನ್ನು ಪೂಜೆ ಮಾಡಿ. ಆ ಗೌರಿಯನ್ನು ಪೂಜೆ ಮಾಡಿದ್ದೇ ಆದರೆ ನಿಮಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುತ್ತೆ. ಅದೇ ರೀತಿ ಇದೆಲ್ಲ ಏನೇ ಇರಬಹುದು, 12-12 ರಾಶಿಗಳಲ್ಲಿ ಹುಟ್ಟಿದಂಥವರು ಮೇಲಿನ ನೋಟಕ್ಕೆ ಈ ಭವಿಷ್ಯ 100% ಆಗೋದಿಲ್ಲ. ಯಾಕೆ ಅಂತಂದರೆ ಇದೆಲ್ಲ ರಾಶಿ ಭವಿಷ್ಯ. ಇದರಲ್ಲಿ ಒಂದು 50-60% ಮಾತ್ರ. ಯಾಕೆಂತಂದರೆ ಒಬ್ಬೊಬ್ಬರು ಒಂದೊಂದು ಇಸ್ವಿಲಿ ಹುಟ್ಟಿರ್ತೀರಿ, ಒಂದೊಂದು ವಾರ, ಒಂದೊಂದು ತಿಥಿ, ಒಂದೊಂದು ನಕ್ಷತ್ರ, ಒಂದೊಂದು ಯೋಗ, ಒಂದೊಂದು ಕರ್ಣದಲ್ಲಿ ಹುಟ್ಟಿ ನಾವು ಒಂದೊಂದು ರೀತಿ ಜೀವನವನ್ನು ಮಾಡ್ತಾಯಿರ್ತೀವಿ. ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡ್ತಾಯಿರ್ತೀವಿ. ಒಬ್ಬನಿಗೆ 5 ವರ್ಷ ಇರುತ್ತೆ, ಒಬ್ರಿಗೆ 15 ವರ್ಷ ಇರುತ್ತೆ, ಒಬ್ರಿಗೆ 50 ವರ್ಷ ಇರುತ್ತೆ. ಇದೆಲ್ಲವೂ ಕೂಡ ತಮ್ಮ ತಮ್ಮ ಜಾತಕದ ಪ್ರಭಾವದಿಂದ, ತಾವು ಹುಟ್ಟಿದಂತಹ ಗಳಿಗೆಯಿಂದ, ತಮ್ಮ ಪೂರ್ವಾರ್ಜಿತ ಕರ್ಮದಿಂದ, ಜೊತೆಗೆ ನಾವು ಹುಟ್ಟಿ ಬಂದಂತಹ ವಂಶದಲ್ಲಿ ಎಂತೆಂಥ ನಾವು ವಂಶದಲ್ಲಿ ಪುಣ್ಯ ಪಾಪ ಇದೆಲ್ಲ ಮಾಡಿರ್ತೀವಿ, ಧರ್ಮ ಅಧರ್ಮಗಳು ಮಾಡಿರ್ತೀವಿ. ಅದರ ಮೇಲೆ ನಮ್ಮ ಜೀವನವನ್ನು ಮಾಡ್ತಾಯಿರ್ತೀವಿ. ಅದೇ ರೀತಿ ಈ ಕ್ರೋಧಿ ನಾಮ ಸಂವತ್ಸರವು ಇಲ್ಲಿ ನೋಡ್ತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಒಳ್ಳೆಯದನ್ನು ಮಾಡಲಿ. ಪರಮೇಶ್ವರನು ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಧರ್ಮವನ್ನು ಮಾಡುವಂತಹ ಒಂದು ಚೈತನ್ಯವನ್ನು ತಮಗೆಲ್ಲ ಕೊಡಲಿ. ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಸುಭಿಕ್ಷವಾಗಲಿ, ಮಳೆ ಬೆಳೆಗಳು ಚೆನ್ನಾಗಾಗಲಿ, ಒಳ್ಳೆಯ ಧರ್ಮ ಮಾರ್ಗದಲ್ಲಿರ್ತಕ್ಕಂತಹ ರಾಜರು ನಮ್ಮನ್ನು ಬಂದು ಆಳಲಿ, ಧರ್ಮ ಜಾಗೃತಿಯು ಉಂಟಾಗಲಿ, ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ 12 ರಾಶಿಯ ಫಲಗಳನ್ನು ಮುಗಿಸ್ತೀವಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.